ಕೆಲವರನ್ನ ನೋಡಿದ ತಕ್ಷಣ ಏನೋ ಒಂಥರ ಗೌರವ ಕೊಡ್ಬೇಕು ಅನ್ಸುತ್ತೆ ಅಲ್ವಾ? ಯಾಕದು? ಅದು ಅವರ ಅಧಿಕಾರದಿಂದ ಬಂದಿದ್ದಲ್ಲ, ಬದಲಿಗೆ ಅವರ ವ್ಯಕ್ತಿತ್ವದಿಂದ ಬಂದಿದ್ದು. ನೋಡಿ, ನಿಜವಾದ ಗೌರವವನ್ನ ಗಳಿಸೋದಿದೆಯಲ್ಲ, ಅದೊಂದು ಕಲೆ. ಇವತ್ತು ನಾವು ಆ ಕಲೆಯನ್ನೇ ಕಲಿಯೋಣ. ನಮ್ಮ ಮೌಲ್ಯವನ್ನ ಹೆಚ್ಚಿಸ್ಕೊಂಡು ಸ್ವಾಭಿಮಾನದಿಂದ ಬದುಕೋದು ಹೇಗೆ ಅಂತ ಒಟ್ಟಿಗೆ ನೋಡೋಣ ಬನ್ನಿ. ಹೌದು, ಈ ಪ್ರಶ್ನೆ ನಮ್ಮೆಲ್ಲರಿಗೂ ಕಾಡುತ್ತೆ ಅಲ್ವಾ? ಕೆಲವರು ಒಂದು ರೂಮ್ ಒಳಗೆ ಎಂಟ್ರಿ ಕೊಟ್ಟ ತಕ್ಷಣ ಸಾಕು, ಎಲ್ಲರ ಗಮನ ಅವರ ಕಡೆಗೆ ಹೋಗುತ್ತೆ. ಅವರು ಏನೂ ಮಾತಾಡಿರೋದಿಲ್ಲ, ಆದ್ರೂ ಅವರ ವ್ಯಕ್ತಿತ್ವನೇ ಸಾವಿರ ಮಾತಾಡುತ್ತೆ. ಹಾಗಿದ್ರೆ ಗೌರವ ಅನ್ನೋದು ಬರೀ ಮಾತಲ್ಲ ಅಂತಾಯ್ತು. ಇದರ ಹಿಂದಿರೋ ರಹಸ್ಯವಾದ್ರೂ ಏನು? ಬನ್ನಿ, ಅದನ್ನೇ ಈಗ ಒಂದೊಂದಾಗಿ ಬಿಡಿಸಿ ನೋಡೋಣ. ಇವತ್ತು ನಾವು ಪರೋಪಕಾರ ಸ್ಟೋರೀಸ್ನಲ್ಲಿ ಹಂಚಿಕೊಂಡಿರೋ ಕೆಲವು ಅದ್ಭುತ ಒಳನೋಟಗಳನ್ನ ನೋಡ್ಲಿದ್ದೇವೆ. ಸ್ವಾಭಿಮಾನವನ್ನ ಕಟ್ಕೊಳ್ಳೋಕೆ ಸಹಾಯ ಮಾಡುವ 25 ಶಕ್ತಿಯುತ ತತ್ವಗಳಿವು. ಈಗ 25 ಅಂದಕ್ಷಣ ಅಬ್ಬಾ ಇದನ್ನೆಲ್ಲ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಅನ್ಸ್ಬೋದು. ಅದಕ್ಕಾಗಿಯೇ ಇದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕೆ 3 ಮುಖ್ಯ ಸ್ತಂಭಗಳಾಗಿ ವಿಂಗಡಿಸಿದ್ದೇವೆ. ಹಾಗಿದ್ರೆ ಈ ಪಯಣ ಶುರು ಮಾಡೋಣವಾ? ಸರಿ, ಮೊದಲನೇ ಸ್ತಂಭ, ಇದೇ ಅಡಿಪಾಯ. ಅದೇನಪ್ಪಾ ಅಂದ್ರೆ ಅಲುಗಾಡಿಸಲಾಗದ ಒಂದು ಆಂತರಿಕ ಶಕ್ತಿ. ಯಾಕೆ ಗೊತ್ತಾ? ನಿಜವಾದ ಗೌರವದ ಬೇರುಗಳು ಇರೋದೇ ನಮ್ಮೊಳಗೆ. ಹೊರಗಿನ ಪ್ರಪಂಚ ನಮ್ಮನ್ನ ಗೌರವಿಸ್ಬೇಕು ಅಂದ್ರೆ ಮೊದಲು ನಾವು ನಮ್ಮನ್ನ ನಾವು ಹೇಗೆ ನೋಡಿಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ನಮ್ಮ ಪಯಣ ಶುರುವಾಗೋದೇ ಇಲ್ಲಿಂದ. ಆಂತರಿಕ ತಿರುಳು ಅಂದ್ರೆ ನಮ್ಮ ಇನ್ನರ್ ಕೋರ್ ಅಂದ್ರೆ ಏನದು? ಸಿಂಪಲ್ ಆಗಿ ಹೇಳೋದಾದ್ರೆ ಅದು ನಮ್ಮ ಸ್ವಾಭಿಮಾನದ ಫೌಂಡೇಶನ್. ಅಂದ್ರೆ ನಮ್ಮ ಭಾವನೆಗಳನ್ನ ನಮ್ಮ ಕಂಟ್ರೋಲಲ್ಲಿಟ್ಕೊಳ್ಳೋದು, ನಮ್ಗಾಗಿ ಕೆಲವು ಗಡಿಗಳನ್ನ ಬೌಂಡ್ರಿಗಳನ್ನ ಹಾಕ್ಕೊಳ್ಳೋದು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಬೇರೆಯವರು ನಮ್ಮ ಬಗ್ಗೆ ಏನಂತಾರೆ ಅನ್ನೋದಕ್ಕೆಲ್ಲ ತಲೆಕೆಡಿಸ್ಕೊಳ್ದೇ ಇರೋದು. ನೋಡಿ, ಒಂದು ಬಲವಾದ ಆಂತರಿಕ ಶಕ್ತಿಗೆ ಆತ್ಮನಿಯಂತ್ರಣವೇ ಮಾಸ್ಟರ್ ಕೀ. ನಮ್ಮ ಲೈಫಲ್ಲಿ ನಾವು ಒಂದು ಡಿಸಿಪ್ಲಿನ್ ಫಾಲೋ ಮಾಡಿದ್ರೆ, ನಮಗಂತೂ ಒಂದು ಬೌಂಡ್ರಿ ಹಾಕ್ಕೊಂಡ್ರೆ ಜನ ನಮ್ಮನ್ನ ಸೀರಿಯಸ್ ಆಗಿ ತಗೊಳ್ತಾರೆ. ಹಾಗೇನೆ ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ಓವರ್ ರಿಯಾಕ್ಟ್ ಮಾಡದೆ ನಮ್ಮ ಖುಷಿಗೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಟ್ಟಾಗ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ತಾನಾಗೆ ಬೆಳೆಯುತ್ತೆ. ಯಾವುದೇ ಕೆಟ್ಟ ಚಟಗಳಿಗೆ ಬಲಿಯಾಗದೆ ನಮ್ಮನ್ನ ನಾವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ. ಓಕೆ, ನಮ್ಮ ಒಳಗಿನ ಫೌಂಡೇಶನ್ ಈಗ ಸ್ಟ್ರಾಂಗ್ ಆಯ್ತು. ಈಗ ನಮ್ಮ ಗಮನವನ್ನ ಹೊರಗಿನ ಪ್ರಪಂಚದ ಕಡೆಗೆ ಹರಿಸೋಣ. ಎರಡನೇ ಸ್ತಂಭ, ಸಾಮಾಜಿಕ ಆಟ ಅಂದ್ರೆ ನಮ್ಮ ಸೋಷಿಯಲ್ ಗೇಮ್. ಇಲ್ಲಿ ನಮ್ಮ ನಡವಳಿಕೆಯೇ ನಮ್ಮ ಗೌರವನ್ನ ಡಿಸೈಡ್ ಮಾಡುತ್ತೆ. ಇಲ್ಲಿ ನೋಡಿ, ಎಲ್ಲರಿಗೂ ಒಳ್ಳೆಯವರು ಅಂತ ಅನಿಸ್ಕೊಳ್ಳೋದಕ್ಕೂ ಗೌರವಾನ್ವಿತರು ಅಂತ ಅನಿಸ್ಕೊಳ್ಳೋದಕ್ಕೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸವಿದೆ. ನಮ್ಮ ಟೈಮ್ ಯಾವಾಗ್ಲೂ ಎಲ್ಲರಿಗೂ ಸಿಕ್ಕ್ರೆ ನಮ್ಮ ವ್ಯಾಲ್ಯೂನೇ ಕಮ್ಮಿ ಆಗುತ್ತೆ. ಕೆಲವೊಮ್ಮೆ ನೋ ಅಂತ ಇಲ್ಲ ಅಂತ ಹೇಳೋದನ್ನ ಕಲೀಲೇಬೇಕು. ಇದರಲ್ಲಿ ಅತಿ ಮುಖ್ಯವಾದ ಪಾಠ ಅಂದ್ರೆ ಕಡಿಮೆ ಮಾತಾಡಿ. ಆಗ ನಮ್ಮ ಒಂದೊಂದು ಮಾತಿಗೂ ಒಂದು ತೂಕ, ಒಂದು ಬೆಲೆ ಬರುತ್ತೆ. ಸೋಷಿಯಲ್ ಆಗಿ ಸ್ವಲ್ಪ ಸ್ಮಾರ್ಟ್ ಆಗಿ ವರ್ತಿಸೋದ್ರನ್ನ ನಮ್ಮ ಘನತೆ ಹೆಚ್ಚುತ್ತೆ. ಉದಾಹರಣೆಗೆ, ಬೇರೆಯವ್ರ ಪರ್ಸನಲ್ ವಿಷಯಗಳಿಗೆ ಸ್ಯಾಲರಿ ಎಷ್ಟೋ, ಲವ್ ಲೈಫ್ ಹೇಗಿದೆ ಅಂತೆಲ್ಲ ತಲೆ ಹಾಕದೇ ಇರೋದು. ಮನೆಗೆ ಗೆಸ್ಟ್ಸ್ ಬಂದಾಗ ಫೋನ್ ಪಕ್ಕಕ್ಕಿಟ್ಟು ಅವ್ರ ಜೊತೆ ಮಾತಾಡೋದು. ಸುಮ್ಮನೆ ಯೂಸ್ಲೆಸ್ ವಾದಗಳಿಗೆ ಇಳಿದೇ ಇರೋದು. ಇದೆಲ್ಲ ಚಿಕ್ಕ ಚಿಕ್ಕ ವಿಷಯ ಅನ್ಸ್ಬೋದು, ಆದ್ರೆ ಇವೇ ನಮ್ಮ ಕ್ಯಾರೆಕ್ಟರನ್ನ ಬಿಲ್ಡ್ ಮಾಡೋದು. ಆಮೇಲೆ ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ಥ್ಯಾಂಕ್ಸ್ ಹೇಳೋದನ್ನಂತೂ ಮರಿಲೇಬಾರದು. ಈ ಮಾತನ್ನ ಸ್ವಲ್ಪ ಗಮನವಿಟ್ಟು ಕೇಳಿ. ಯಾರಾದ್ರೂ ಅಗೌರವ ತೋರಿದ್ರೆ ಅದಕ್ಕೆ ಬೆಸ್ಟ್ ಉತ್ತರ ವಾದ ಮಾಡೋದಲ್ಲ, ಬದಲಿಗೆ ಸೈಲೆನ್ಸ್. ಅವ್ರ ಜೊತೆ ಜಗಳ ಆಡಿ ನಮ್ಮ ಎನರ್ಜಿ ವೇಸ್ಟ್ ಮಾಡೋ ಬದಲು ಆ ಪರಿಸ್ಥಿತಿಯಿಂದ, ಆ ವ್ಯಕ್ತಿಯಿಂದ ಸೈಲೆಂಟಾಗಿ ದೂರ ಸರಿದ್ಬಿಡೋದೇ ನಿಜವಾದ ಜಾಣತನ. ಇದೇ ನಮ್ಮ ಗೌರವವನ್ನ ಕಾಪಾಡೋದು. ಆಯ್ತು, ಈಗ ಕೊನೆಯ ಮತ್ತು 3ನೇ ಸ್ತಂಭ, ಅಧಿಕೃತ ಶಕ್ತಿಯನ್ನು ಪ್ರದರ್ಶಿಸೋದು. ನಮ್ಮ ಒಳಗಿನ ಶಕ್ತಿ, ನಮ್ಮ ಸಾಮಾಜಿಕ ಕೌಶಲ್ಯಗಳು, ಇವೆರಡನ್ನೂ ಈಗ ಹೊರ ಜಗತ್ತಿಗೆ ಹೇಗೆ ತೋರಿಸೋದು? ಇದು ನಮ್ಮ ಕಾನ್ಫಿಡೆನ್ಸ್ ಮತ್ತು ನಮ್ಮ ಪ್ರೆಸೆನ್ಸ್ ಬಗ್ಗೆ. ನೋಡಿ, ನಿಜವಾದ ಪವರ್ ಅಂದ್ರೆ ಜೋರಾಗಿ ಕಿರ್ಚೋದಲ್ಲ, ಅದು ನಮ್ಮ ಪರ್ಸನಾಲಿಟಿಯಿಂದನೇ ಹೊರಗೆ ಬರಬೇಕು. ನಾವು ನಮ್ಮ ಒಳಗನ್ನ ಸ್ಟ್ರಾಂಗ್ ಮಾಡ್ಕೊಂಡು ಸೊಸೈಟಿಯಲ್ಲಿ ಗೌರವವಾಗಿ ನಡ್ಕೊಂಡಾಗ ನಮ್ಮ ಪ್ರೆಸೆನ್ಸೇ ಒಂದು ಶಕ್ತಿಯಾಗುತ್ತೆ. ಆಗ ನಾವು ಮಾತಾಡೋ ಅವಶ್ಯಕತೆನೇ ಇರಲ್ಲ, ನಮ್ಮ ವ್ಯಕ್ತಿತ್ವವೇ ನಮಗೋಸ್ಕರ ಮಾತಾಡುತ್ತೆ. ಈ ಅಧಿಕೃತ ಶಕ್ತಿಯನ್ನ 3 ಸ್ಟೆಪ್ಸ್ನಲ್ಲಿ ನಾವು ಕಟ್ಟಬಹುದು. ಸ್ಟೆಪ್ 1, ನಮ್ಮ ಆರೋಗ್ಯ ಮತ್ತು ಫಿಟ್ನೆಸ್. ಒಂದು ಹೆಲ್ದಿ ಬಾಡಿ, ಅದು ಕಾನ್ಫಿಡೆನ್ಸ್ನ ಸೆಂಟರ್. ಸ್ಟೆಪ್ 2, ನಮ್ಮ ಉಪಸ್ಥಿತಿ ಅಂದ್ರೆ ಎಲ್ಲೇ ಹೋದ್ರೂ ಸುಮ್ನೆ ಮೂಲೆಲ್ ಕೂರ್ದೆ ಸಂಭಾಷಣೆಯಲ್ಲಿ ಭಾಗವಹಿಸಿ ಎಲ್ಲರಿಗೂ ನೆನಪಿನಲ್ಲಿ ಉಳಿಯೋಂತೆ ಇರೋದು. ಇನ್ನು ಸ್ಟೆಪ್ 3, ನಮ್ಮ ಇಂಟೆಗ್ರಿಟಿ ಅಂದ್ರೆ ನಮ್ಮ ಪ್ರಾಮಾಣಿಕತೆ. ಉದಾಹರಣೆಗೆ, ಯಾರಿಂದಲಾದ್ರೂ ಸಾಲ ತಗೊಂಡಿದ್ರೆ ಅವರು ಕೇಳೋ ಮುಂಚೆನೆ ವಾಪಸ್ ಕೊಡೋದು. ಇದು ನಮ್ಮ ಮೇಲೆ ಒಂದು ಅಚಲವಾದ ನಂಬಿಕೆಯನ್ನು ಹುಟ್ಟುಹಾಕುತ್ತೆ. ಈ ಒಂದು ಮೂಲ ತತ್ವವನ್ನ ಯಾವತ್ತೂ ನೆನಪಿನಲ್ಲಿ ಇಟ್ಕೊಳ್ಳಿ. ಕಾಣುವುದೇ ಉಳಿಯುವುದು.
ನಾವು ನಮ್ಮನ್ನ ಹೇಗೆ ಪ್ರೆಸೆಂಟ್ ಮಾಡ್ತೀವಿ, ನಮ್ಮ ಬಾಡಿ ಲ್ಯಾಂಗ್ವೇಜ್, ನಮ್ಮ ಕಾನ್ಫಿಡೆನ್ಸ್ ಇದೆಲ್ಲ ಸೇರಿ ಜನ ನಮ್ಮನ್ನ ಹೇಗೆ ನೋಡ್ತಾರೆ ಅಂತ ಡಿಸೈಡ್ ಮಾಡುತ್ತೆ. ನಮ್ಮ ವ್ಯಾಲ್ಯೂವನ್ನ ನಮ್ಮ ನೋಟ ಮತ್ತು ನಡತೆಯ ಮೂಲಕವೇ ನಾವು ಎಸ್ಟಾಬ್ಲಿಷ್ ಮಾಡಬೇಕು. ಸರಿ, ಇಷ್ಟೊತ್ತು ನಾವು ನೋಡಿದ ಎಲ್ಲ ವಿಷಯಗಳನ್ನ ಒಮ್ಮೆ ಒಟ್ಟುಗೂಡಿಸೋಣ. ಈ 3 ಸ್ತಂಭಗಳಿಂದ ನಾವು ಕಲಿಬೇಕಾದ ಅಂತಿಮ ಪಾಠವಾದ್ರೂ ಏನು? ಇದನ್ನ ನೆನಪಿಟ್ಕೊಳ್ಳಿ, ಈ 3 ಸ್ತಂಭಗಳು ಬೇರೆ ಬೇರೆಯಲ್ಲ, ಇವು ಒಂದಕ್ಕೊಂದು ಕನೆಕ್ಟ್ ಆಗಿವೆ. ಅಲುಗಾಡಿಸಲಾಗದ ಅಂತರಂಗ ಅಂದ್ರೆ ಸ್ಟ್ರಾಂಗ್ ಇನ್ನರ್ ಕೋರ್ ಇಲ್ದೆ ಸೋಷಲ್ ರೆಸ್ಪೆಕ್ಟ್ ಸಿಗಲ್ಲ. ಈ ಎರಡೂ ಇಲ್ದೆ ಅಧಿಕೃತ ಶಕ್ತಿಯನ್ನ ಪ್ರದರ್ಶಿಸೋಕೆ ಸಾಧ್ಯವೇ ಇಲ್ಲ. ಇದು ಒಬ್ಬ ವ್ಯಕ್ತಿಯ ಮೌಲ್ಯವನ್ನ ಸಂಪೂರ್ಣವಾಗಿ ನಿರ್ಮಿಸುವ ಒಂದು ಪ್ಯಾಕೇಜ್ ಇದ್ದ ಹಾಗೆ. ಹಾಗಿದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಗೌರವ ಅನ್ನೋದನ್ನ ನಾವು ಬೆನ್ನಟ್ಟುಕೊಂಡು ಹೋಗ್ಬೇಕಾ, ಅಥವಾ ನಾವು ನಮ್ಮ ವ್ಯಕ್ತಿತ್ವವನ್ನೇ ಸುಧಾರಿಸ್ಕೊಂಡಾಗ ಅದು ತಾನಾಗಿಯೇ ನಮ್ಮನ್ನ ಹುಡುಕೊಂಡು ಬರುತ್ತಾ? ಇದರ ಬಗ್ಗೆ ಯೋಚನೆ ಮಾಡಿ. ಒಂದು ಮಾತು ನೆನಪಿರ್ಲಿ, ಗೌರವವನ್ನ ಹುಡುಕೋದಲ್ಲ, ಅದನ್ನ ಗಳಿಸ್ಬೇಕು.